ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ಇಂಡಿಯಾ ಫಾರ್ ಐಎಸ್ ಡೈಲಿ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಡೇ 35ನ ವಿಡಿಯೋ ಡಿಸ್ಕಷನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಡೇ 35ಗೆ ನಿಮಗೆ ಕೊಟ್ಟಿದ್ದು ಒಂದು ಎಸ್ಸೆ ಪ್ರಶ್ನೆ ಆಗಿತ್ತು. ಸೊ ಎಸ್ಸೆ ಪ್ರಶ್ನೆಯನ್ನು ನೋಡೋದಾದರೆ, ಇಂಡಿಯಾಸ್ ಸಾಫ್ಟ್ ಪವರ್ ಡಿಪ್ಲೊಮೆಸಿ ಸ್ಟ್ರೆಂಥನ್ ಇಟ್ಸ್ ಪೊಸಿಷನ್ ಆಸ್ ಎ ಕೀ ಸ್ಟೇಕ್ ಹೋಲ್ಡರ್ಸ್ ಇನ್ ವರ್ಲ್ಡ್ ಪಾಲಿಟಿಕ್ಸ್, ಡಿಸ್ಕಸ್. ಭಾರತದ ಮೃದು ಶಕ್ತಿಯ ಒಂದು ರಾಜತಾಂತ್ರಿಕತೆಯು ವಿಶ್ವ ರಾಜಕೀಯದಲ್ಲಿ ಪ್ರಮುಖ ಪಾಲುದಾರನಾಗಿ ತನ್ನ ಸ್ಥಾನವನ್ನು ಬಲಪಡಿಸುತ್ತದೆಯೇ, ಚರ್ಚಿಸಿ ಅಂತ ಕೇಳಲಾಗಿದೆ. ಸೊ ನಮಗೆ ಮುಖ್ಯವಾಗಿ ಕೇಳಿರುವಂಥದ್ದು ಇಲ್ಲಿ ನಮಗೆ ಸಾಫ್ಟ್ ಪವರ್ ಡಿಪ್ಲೊಮಸಿ ಅಂತ ಕರೀತೀವಿ. ನಿಮಗೆ ಯೂಶಲಿ ಡಿಪ್ಲೊಮಸಿ ಅಥವಾ ರಾಜತಾಂತ್ರಿಕೆಗೆ ಬಂದಾಗ ಹಾರ್ಡ್ ಪವರ್ ಆ್ಯಂಡ್ ಸಾಫ್ಟ್ ಪವರ್ ಅನ್ನುವಂಥದ್ದು. ಹಾರ್ಡ್ ಪವರ್ ಅಂದಾಗ ನಮ್ಮ ಒಂದು ರಾಷ್ಟ್ರದ ತನ್ನ ಇಚ್ಛೆಯನ್ನು, ತನ್ನ ಒಂದು ತೀರ್ಮಾನವನ್ನು ಅಥವಾ ತನ್ನ ಒಂದು ನಿರ್ಧಾರಗಳನ್ನು ಬೇರೊಂದು ರಾಷ್ಟ್ರದ ಮೇಲೆ ಬಲಪ್ರಯೋಗದ ಮೂಲಕ ಹೇರೋದನ್ನು ನಾವು ಹಾರ್ಡ್ ಪವರ್ ಡಿಪ್ಲೊಮಸಿ ಅಂತ ಕರಿತೀವಿ. ಸೊ ಅದ್ರ ಬದಲಿಗೆ ಸಾಫ್ಟ್ ಪವರ್ ಡಿಪ್ಲೊಮಸಿ ಇಂದಾಗ ತನ್ನ ಒಂದು ಸಾಂಸ್ಕೃತಿಕ ಅಂಶಗಳಾಗಿರ್ಬೋದು ಅಥವಾ ತನ್ನ ಕಲೆ ಆಗಿರ್ಬೋದು, ಕೊಡುಗೆಗಳಾಗಿರ್ಬೋದು, ಈ ರೀತಿಯಾದಂತಹ ಒಂದು ರಾಷ್ಟ್ರದ ಒಂದು ನಿರ್ಧಾರವನ್ನು ಗೌರವಿಸುತ್ತಾ ಆ ರಾಷ್ಟ್ರಕ್ಕೆ ತನ್ನ ರಾಷ್ಟ್ರದಿಂದ ಒಂದಷ್ಟು ಸಾಂಸ್ಕೃತಿಕವಾಗಿ ಎಕ್ಸ್ಚೇಂಜ್ ಏನು ಮಾಡ್ಕೋತೀವಿ, ವಿನಿಮಯಗಳು ಏನು ಮಾಡ್ಕೋತೀವಿ, ಅದು ಫುಡ್ ಆಗಿರ್ಬೋದು, ಡ್ರೆಸ್ ಆಗಿರ್ಬೋದು, ಕಲೆಗಳಾಗಿರ್ಬೋದು, ಸಿನಿಮಾ ಆಗಿರ್ಬೋದು, ಏನೇ ಆಗಿದ್ರು ಕೂಡ ಈ ರೀತಿಯಾದಂತಹ ಒಂದು ಸಾಫ್ಟ್ ಪವರನ್ನು ಯೂಸ್ ಮಾಡಿಕೊಂಡು ನಾವು ಅದನ್ನು ಡಿಪ್ಲೊಮಸಿಯಲ್ಲಿ ಬಳಸ್ಕೊಂಡಾಗ ಅದನ್ನು ಸಾಫ್ಟ್ ಪವರ್ ಡಿಪ್ಲೊಮಸಿ ಅಂತ ನಾವು ಯೂಶ್ವಲಿ ಕರೀತಾ ಬರ್ತೀವಿ. ಭಾರತ ಹಾರ್ಡ್ ಪವರ್ ಡಿಪ್ಲೊಮಸಿಗಿಂತ ಸಾಫ್ಟ್ ಪವರ್ ಡಿಪ್ಲೊಮಸಿ ಮೇಲೆ ಹೆಚ್ಚಿನ ತನ್ನ ಗಮನವನ್ನು ಹರಿಸಿರುವಂಥದ್ದು. ಸೊ ಈ ಸಾಫ್ಟ್ ಪವರ್ ಡಿಪ್ಲೊಮಸಿಯನ್ನು ಇಂಪ್ಲಿಮೆಂಟ್ ಮಾಡ್ಕೊಳ್ತಾ ಇರೋದ್ರಿಂದಾಗಿ ಭಾರತ ತನ್ನ ಒಂದು ಪ್ರಮುಖ ಪಾಲುದಾರನಾಗೋದಕ್ಕೆ ಸೊ ಅದು ಸಾಧ್ಯ ಆಗುತ್ತಾ ಅಂತ ಕೇಳ್ತಾ ಅಂಥದ್ದು ಪ್ರಶ್ನೆ. ಸೊ ಮೊದಲು ನೀವು ಈ ಒಂದು ಸಾಫ್ಟ್ ಡಿಪ್ಲೊಮಸಿ ಅಂದರೆ ಏನು, ಹೇಗೆ ವರ್ಕ್ ಆಗುತ್ತೆ, ಅದನ್ನು ಭಾರತ ಹೇಗೆ ಇಂಪ್ಲಿಮೆಂಟ್ ಆಗಿದೆ, ಈ ಒಂದು ಏನು ಕಾರ್ಯಪ್ರಭುತ್ವವಾಗಿ ಅಳವಡಿಸ್ಕೊಂಡಿದೆ, ಈ ಅಳವಡಿಸ್ಕೊಂಡಿರುವಂತಹ ಸಾಫ್ಟ್ ಪವರ್ ಅಥವಾ ಮೃದು ಶಕ್ತಿಯ ಒಂದು ಧೋರಣೆ ಏನಿದೆ, ಇದು ಹೇಗೆ ಸಹಕಾರಿಯಾಗಿದೆ ಅನ್ನೋ ರೀತಿಯನ್ನು ನೀವು ಎಸ್ಸೆಯನ್ನು ಕಟ್ಕೊಡ್ಬೇಕಾಗತ್ತೆ. ಸೊ ಇಂಟ್ರೊಡಕ್ಷನನ್ನು ಬರೀತೀರಾ. ಇಂಟ್ರೊಡಕ್ಷನನ್ನು ಬರೆದಾದ್ಮೇಲೆ ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಇನ್ ಇಂಡಿಯಾಸ್ ಸಾಫ್ಟ್ ಪವರ್ ಡಿಪ್ಲೊಮಸಿನಲ್ಲಿ ಬರೆದು ಕಲ್ಚರಲ್ ಡ್ರೈವರ್ಸ್, ಸಾಂಸ್ಕೃತಿಕ ವಿವಿಧತೆ ಆಗಿರ್ಬೋದು, ಹಿಸ್ಟಾರಿಕಲ್ ಐತಿಹಾಸಿಕವಾದಂಥ ಸಂಬಂಧಗಳಾಗಿರ್ಬೋದು, ಅಥವಾ ಕಲ್ಚರಲ್ ಎಕ್ಸ್ಪೋರ್ಟ್ಸ್ ಅಂತ ಕರಿತೀವಿ, ಸಾಂಸ್ಕೃತಿಕವಾಗಿ ಕೊಡುಕೊಳ್ಳುವಿಕೆ ಅಂತ ನಾವು ಕರೆಯುವಂಥದ್ದು, ಅಥವಾ ಕಲ್ಚರಲ್ ಇನ್ಸ್ಟಿಟ್ಯೂಷನ್ ಅಂದರೆ ಕಲ್ಚರಲಿ ಅಂದರೆ ಸಾಂಸ್ಕೃತಿಕವಾಗಿ ಒಂದಷ್ಟು ಸಂಸ್ಥೆಗಳನ್ನು ನೀವು ನೋಡ್ತಾ ಬರ್ಬೋದಾಗಿರ್ಬೋದು, ಡಿಪ್ಲೊಮ್ಯಾಟಿಕ್ ಎಂಗೇಜ್ಮೆಂಟ್ ಅಂತ ಕರೀತೀವಿ. ರೀತಿಯಾದಂತಹ ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿರ್ಬೋದು, ಟೂರಿಸಮ್ ಕ್ಯಾಂಪೇನ್ಗಳಾಗಿರ್ಬೋದು, ಯೋಗ, ಮೆಡಿಟೇಷನ್ಸು, ಲ್ಯಾಂಗ್ವೇಜ್, ಇಂಡಿಯನ್ ಲ್ಯಾಂಗ್ವೇಜ್ ಆಗಿರ್ಬೋದು, ಲಿಟ್ರೇಚರ್, ಇಂಡಿಯನ್ ಲಿಟ್ರೇಚರ್ಗಳಾಗಿರ್ಬೋದು, ಗ್ಲೋಬಲ್ ಫಿಲಾಸಫಿಗಾಗಿರ್ಬೋದು, ರೀಜನಲ್ ಎಂಗೇಜ್ಮೆಂಟ್ ಆಗಿರ್ಬೋದು. ಸೊ ಈ ರೀತಿಯಾದಂತಹ ಅಂಶಗಳನ್ನು ನೀವು ಯೂಶಲಿ ಅದರಲ್ಲಿ ಕಟ್ಕೊಡ್ತಾ ಬರ್ತೀರಾ. ಟ್ರೆಡಿಷನಲ್ ಮೆಡಿಸಿನ್ಸು, ಡಿಜಿಟಲ್ ಡಿಪ್ಲೊಮಸಿ, ಕಲ್ಚರಲ್ ಫೆಸ್ಟಿವಲ್ಸು, ಎಲ್ಲ ಅಂಶಗಳನ್ನು ನೀವು ಬರೆದು ದೆನ್ ಬಾಲಿವುಡ್ ಇನ್ಫ್ಲೂಯೆನ್ಸ್ ಆಗಿರ್ಬೋದು, ಎಜುಕೇಷನಲ್ ಆ್ಯಂಡ್ ಇಂಟೆಲೆಕ್ಚುಯಲ್ ಎಕ್ಸ್ಚೇಂಜ್ ಆಗಿರ್ಬೋದು, ಎನ್ವೈರನ್ಮೆಂಟಲ್ ಇನಿಷಿಯೇಟಿವ್ ಆಗಿರ್ಬೋದು, ಇವೆಲ್ಲವನ್ನು ಕೂಡ ನೀವು ಕ್ಯಾರೆಕ್ಟರಿಸ್ಟಿಕ್ಸ್ ಏನಿದೆ, ಹೇಗೆ ಸಾಫ್ಟ್ ಪವರ್ ವರ್ಕ್ ಆಗ್ತಿದೆ, ಯಾವ ಒಂದು ಸಾಫ್ಟ್ ಪವರ್ನ ಇಂಡಿಯಾ ಯೂಸ್ ಮಾಡ್ತಾ ಇದೆ ಅನ್ನೋಂಥದ್ದು. ದೆನ್ ಸಿಗ್ನಿಫಿಕೆನ್ಸ್ ಬಂದಾಗ ಈ ಒಂದು ಇಂಡಿಯಾ ಸಾಫ್ಟ್ ಪವರ್ ಡಿಪ್ಲೊಮಸಿನ ಬೆಳೆಸ್ಕೋತಾ ಇರೋದ್ರಿಂದ ಅಥವಾ ಅದರ ಸಿಗ್ನಿಫಿಕೆನ್ಸ್ ಏನೇನಿದೆ ಅಂತ ನೋಡುವಂಥದ್ದು. ಎನ್ಹಾನ್ಸಿಂಗ್ ಇಂಟರ್ನ್ಯಾಷನಲ್ ರೆಪ್ಯುಟೇಷನ್ ಆಗಿರ್ಬೋದು, ಈ ಸಾಫ್ಟ್ ಪವರ್ನ ಬಳಸ್ಕೊಳ್ಳೋದ್ರಿಂದಾಗಿ ಜಾಗತಿಕವಾಗಿ ತನ್ನ ಒಂದು ಭಾರತ ತನ್ನವನ್ನು ಒಂದು ಈ ಅಂದರೆ ತನ್ನ ಹೆಸರನ್ನು ಹೇಗೆ ಅಭಿವೃದ್ಧಿಪಡಿಸೋಣ ನೀವು ಕಟ್ಕೊಡ್ತೀರಾ. ಬಿಲ್ಡಿಂಗ್ ಸ್ಟ್ರಾಂಗರ್ ಬೈಲ್ಯಾಟ್ರಲ್ ಆ್ಯಂಡ್ ಮಲ್ಟಿಲ್ಯಾಟ್ರಲ್ ರಿಲೇಷನ್ಶಿಪ್ ಅಂತ ಕರಿತೀವಿ. ಸೊ ಅದಾಗಿರ್ಬೋದು, ಅಥವಾ ಕೌಂಟರಿಂಗ್ ನೆಗೆಟಿವ್ ಸ್ಟಿರಿಯೋಟೈಪ್ಸು, ಮಿಸ್ಕನ್ಸೆಪ್ಷನ್, ಭಾರತದ ಒಂದು ವಿರುದ್ಧವಾಗಿ ಏನಾಗಿದ್ರೆ ಅವರಿಂದ ಹೊರಬರೋದಕ್ಕೆ ಹೇಗೆ ಸಹಾಯ ಆಗ್ತಾ ಇದೆ, ಅಥವಾ ನೆಗೆಟಿವ್ ಸ್ಟೆರಿಯೋಟೈಪ್ನ ನಾವು ಕಮ್ಮಿ ಮಾಡುವಂಥದ್ದು, ಅಥವಾ ಅಟ್ರಾಕ್ಟಿಂಗ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಬೂಸ್ಟಿಂಗ್ ಎಕನಾಮಿಕ್ ಗ್ರೋತ್ಗಳಾಗಿರ್ಬೋದು, ಫೆಸಿಲಿಟೇಟಿಂಗ್ ಕಲ್ಚರಲ್ ಎಕ್ಸ್ಚೇಂಜಸ್ ಆ್ಯಂಡ್ ಪೀಪಲ್ ಟು ಪೀಪಲ್ ಕನೆಕ್ಷನ್ ಬಿಟ್ವೀನ್ ದ ಕಂಟ್ರಿ ಟು ಕಂಟ್ರಿಗಳಾಗಿರ್ಬೋದು, ಪ್ರಮೋಟಿಂಗ್ ಎಜುಕೇಷನಲ್ ಆ್ಯಂಡ್ ಇಂಟೆಲೆಕ್ಚುಯಲ್ ಎಕ್ಸ್ಚೇಂಜ್ ಆಗಿರ್ಬೋದು, ಆ್ಯಂಡ್ ಇಂಟೆಲೆಕ್ಚುಯಲ್ ಇನ್ಫ್ಲೂಯೆನ್ಸ್ ಅಂದರೆ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಗಳಾಗಿರ್ಬೋದು. ಸೊ ಹೀಗೆ ವರ್ಕ್ ಆಗ್ತಾ ಇದೆ. ಯಾವೆಲ್ಲ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ, ಸಪೋರ್ಟಿಂಗ್ ಫಾರಿನ್ ಪಾಲಿಸಿ ಆಬ್ಜೆಕ್ಟಿವ್ನೆಸ್ ಆಗಿರ್ಬೋದು, ಲಿವರೇಜಿಂಗ್ ಡಯಾಸ್ಪೊರಾ ನೆಟ್ವರ್ಕ್ಗಳಾಗಿರ್ಬೋದು, ಕಾಂಟ್ರಿಬ್ಯೂಷನ್ ಆಫ್ ಗ್ಲೋಬಲ್ ಸೊಲ್ಯೂಷನ್ಸು. ಆ್ಯಂಡ್ ಈ ಒಂದು ಸಾಫ್ಟ್ ಪವರ್ ಡಿಪ್ಲೊಮಸಿನ ನಾವು ಯಾವೆಲ್ಲ ಒಂದು ಅಂಶದಲ್ಲಿ ರೀಜನಲ್ಲಿ ಬಳಸ್ಕೋತಾ ಇದ್ದೀವಿ ಅಂತ ಬಂದಾಗ, ಸೌತ್ ಈಸ್ಟ್ ಏಷ್ಯನ್ ರೀಜನಲ್ಲಿ ಲುಕಿಸ್ಟ್, ಅದಕ್ಕಿಂತ ಮುಂಚೆ ಲುಕಿಸ್ಟ್ ಪಾಲಿಸಿಯಿಂದ ಈಗ ಆಕ್ಟಿಸ್ಟ್ ಪಾಲಿಸಿಗೆ ತಂದಿದ್ದೀವಿ. ಸೊ ಈ ಅಂಶಗಳನ್ನ ನೀವು ಬರಿತಾ ಬರಬೇಕಾಗತ್ತೆ. ಸೊ ಏಷ್ಯನ್ ಜೊತೆಗೆ ಅದ್ರ ಜೊತೆಗೆ ರಿಲೇಷನ್ಶಿಪ್ ವಿತ್ ಇನ್ ಗಲ್ಫ್ ಕೋಆಪರೇಷನ್ ಅಂದರೆ GCC ಅಂತಲೂ ಕೂಡ ಕರಿತೀವಿ, ಅಂದರೆ ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ ಅಂತಲೂ ಕೂಡ ಕರಿತೀವಿ. ಸೊ ಇಲ್ಲಿ ಅದು ಹೇಗೆ ವರ್ಕ್ ಆಗ್ತಾ ಇದೆ, ಸೊ ಅದರಿಂದ ಯೂಸ್ ಏನು, ಒಟ್ಟಾರೆಯಾಗಿ ಆ್ಯಂಡ್ ಕನ್ಕ್ಲೂಷನ್ ಏನು ಮಾಡ್ತಾ ಬರ್ತೀರಾ. ಅಂದರೆ ನಾವು ಇದನ್ನು ಜಸ್ಟ್ ಒಂದು ಔಟ್ಲೈನ್ ಆಗಿ ಹೇಳಿರೋವಂಥದ್ದು, ಇದನ್ನು ಇನ್ ಡೀಟೇಲ್ ಆಗಿ ಡಿಸ್ಕಷನ್ ಮಾಡಿಲ್ಲ ನಾವಿಲ್ಲಿ. ಸೊ ನೀವು ಇದ್ರ ಬದಲಿಗೆ ವಾಟ್ ಆರ್ ಅಂದರೆ ಮೊದಲು ನೀವು ಮೈಂಡಲ್ಲಿ ನಿಮಗೆ ಹಾರ್ಡ್ ಪವರ್ ಅಂದರೆ ಏನು, ಸಾಫ್ಟ್ ಪವರ್ ಅಂದರೆ ಏನು, ಸಾಫ್ಟ್ ಪವರ್ ಡಿಪ್ಲೊಮಸಿನಲ್ಲಿ ಯಾವೆಲ್ಲ ಒಂದು ತಂತ್ರಗಳನ್ನು
ಅಂದರೆ ಯಾವೆಲ್ಲ ಒಂದು ಇನ್ಸ್ಟ್ರೂಮೆಂಟ್ಗಳನ್ನು ಇಲ್ಲಿ ಬಳಸ್ಕೊಳ್ಳಾಗುತ್ತೆ ಅಂದರೆ ಅದು ಕಲ್ಚರ್ ಆಗಿರ್ಬೋದು, ಫುಡ್ ಆಗಿರ್ಬೋದು, ಲ್ಯಾಂಗ್ವೇಜ್ ಆಗಿರ್ಬೋದು, ಲಿಟ್ರೇಚರ್ ಆಗಿರ್ಬೋದು, ಟ್ರೆಡಿಷ್ನಲ್ ಆಸ್ಪೆಕ್ಟ್ಗಳಾಗಿರ್ಬೋದು, ಇಂಡಿಯಾಗೆ ಸಂಬಂಧಪಟ್ಟಂಥ ಫಿಲಾಸಫಿಗಳಾಗಿರ್ಬೋದು, ಈ ಎಲ್ಲವನ್ನು ನಾವು ಯೂಶ್ವಲಿ ಸಾಫ್ಟ್ ಪವರ್ ಅಂತ ಕರ್ಕೋತೀವಿ. ಇದ್ರ ಕ್ಯಾರೆಕ್ಟರಿಸ್ಟಿಕ್ಸ್ಗಳನ್ನ ನೀವು ಬರೆಯುವಂಥದ್ದು. ಸೊ ಇಂಡಿಯಾ ಯಾವ ಒಂದು ಸಾಫ್ಟ್ ಪವರ್ಗಳನ್ನ ಯಾವ ದೇಶದ ಜೊತೆ ಬಳಸ್ಕೊತಾ ಇದೆ, ಸೌತ್ ಈಸ್ಟ್ ಏಷ್ಯನ್ ಹೇಗಿದೆ, ಅಥವಾ ಮಿಡಲ್ ಈಸ್ಟ್ ಜೊತೆ ಯಾವ ಒಂದು ಸಾಫ್ಟ್ ಪವರ್ನ ಬಳಸ್ಕೊತಾ ಇದ್ದೀವಿ, ಅಮೇರಿಕಾದ ಜೊತೆ ಯಾವ ಒಂದು ಸಾಫ್ಟ್ ಪವರನ್ನು ಬಳಸ್ಕೊತಾ ಇದ್ದೀವಿ, ಆಫ್ರಿಕಾಗೆ ಬಂದಾಗ ಹೇಗೆ ನಮ್ಮ ರೂಟ್ಸ್ಗಳನ್ನ ಕನೆಕ್ಟ್ ಮಾಡೋ ರೀತಿಯಲ್ಲಿ ಸಾಫ್ಟ್ ಪವರ್ನ ಯೂಸ್ ಮಾಡ್ಕೋತಾ ಇದ್ದೀವಿ. ಈ ರೀತಿಯಾಗಿ ನೀವು ಸಾಫ್ಟ್ ಪವರ್ನ ಒಂದು ಸಿಗ್ನಿಫಿಕೆನ್ಸನ್ನು ಬರೆಯುವಂಥದ್ದು. ಅದಾದಮೇಲೆ ಭಾರತ ಈ ಸಾಫ್ಟ್ ಪವರ್ನ ಬಳಸ್ಕೊಳ್ಳೋದ್ರಿಂದಾಗಿ ಹೇಗೆ ಒಂದು ಜಾಗತಿಕ ಪಾಲುದಾರನಾಗ್ತಾ ಇದ್ದಾನೆ, ಅಂದರೆ ಗ್ಲೋಬಲ್ ಪಾರ್ಟ್ನರ್ ಆಗಿ ಹೇಗೆ ಹೊರಹೊಮ್ತಿದ್ದಾನೆ ಅನ್ನೋದನ್ನು ಕೂಡ ನೀವು ಕಟ್ಟಿಕೊಡ್ಬೇಕಾಗತ್ತೆ. ಕನ್ಕ್ಲೂಷನಲ್ಲಿ ಇದಿಷ್ಟೇ ಸಾಲದು, ಇನ್ನೊಂದಷ್ಟು ಅಭಿವೃದ್ಧಿಯನ್ನು, ಇನ್ನೊಂದಷ್ಟು ನಾವು ಹೆಚ್ಚು ಒಂದು ಸಾಫ್ಟ್ ಪವರ್ನ ಬಳಸ್ಕೋಬೇಕಾಗಿದೆ. ಇನ್ನೊಂದಷ್ಟು ಎಲ್ಲ ರಾಷ್ಟ್ರಗಳನ್ನು ಕೂಡ ನಾವು ಒಳಗೊಳ್ಳಬೇಕಾಗಿದೆ. ಆ ಮೂಲಕ ಪ್ರಬಲ ಪಾಲುದಾರನಾಗಿ ಭಾರತ ಜಾಗತಿಕ ರಂಗದಲ್ಲಿ ಅಥವಾ ಜಾಗತಿಕ ವೇದಿಕೆಯಲ್ಲಿ ಹೊರಹೊಮ್ಮಬೇಕಾಗಿದೆ ಅನ್ನೋ ರೀತಿಯಲ್ಲಿ ಒಂದು ಪಾಸಿಟಿವ್ ನೋಟ್ನಲ್ಲಿ ನೀವು ಆನ್ಸರನ್ನು ಕಟ್ಟಿಕೊಟ್ರೆ ಅದೊಂದು ಮಾಡೆಲ್ ಎಸ್ಸೆ ಆಗಿರುತ್ತೆ ಅಂತ ನಾವು ಹೇಳುವಂಥದ್ದು. ಇದಿಷ್ಟು ಡೇ 35ಗೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರುತ್ತೆ. ಡೇ 36ಇಂದ ನಿಮಗೆ GS3 ಸೆಕ್ಷನ್ 1 ಯೂಶಲಿ ಶುರು ಆಗುವಂಥದ್ದು. ಸೊ ಇದಿಷ್ಟು ಈ ದಿನದ ವಿಡಿಯೋ ಆಗಿರುತ್ತೆ. ಥ್ಯಾಂಕ್ ಯು.